ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಉತ್ತರ ಕರ್ನಾಟಕ ಸೈಡಲ್ಲಿರುವ ಸ್ಪೆಷಲ್ಲಾಗಿ ತಾಲಿಪಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ಸ್ ಹಾಕ್ಕೊಂಡು. ನಿಮ್ಮ ಸೈಡು ಯಾವ ಥರ ಮಾಡ್ತಾರಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ವೆಜಿಟೇಬಲ್ಸ್ ಹಾಕಿ ತಾಲಿಪಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಕೂಡ ಬರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ವೆಜಿಟೇಬಲ್ಸ್ನ ಒಂದು ಕ್ಯಾರೆಟ್ ಅಂದರೆ ಗಜ್ರಿಕಾಯಿನ ಒಂದು ತೊಗೊಂಡಿದ್ದೀನಿ. ಹಾಗೆ ಒಂದು ಆಲೂಗಡ್ಡೆ ಅಂದರೆ ಬಟಾಟೆ ಅದನ್ನು ಒಂದು ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿನ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ. 4ರಿಂದ 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಎರಡನ್ನೂ ನೋಡಿಕೊಂಡು ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ, ಇವಾಗ ಸಮ್ಮರ್ ಸೀಸನಲ್ಲಿ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ತುಂಬ ನಮ್ಮ ದೇಹಕ್ಕೆ ತಂಪಾಗಿರಬೇಕು ಅಂದರೆ ಜಾಸ್ತಿ ನಾವು ವೆಜಿಟೇಬಲ್ಸ್ನ ಯೂಸ್ ಮಾಡಲೇಬೇಕು. ಅದಕ್ಕೋಸ್ಕರ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡೇ ತೊಗೋಬೇಕು ಫ್ರೆಂಡ್ಸ್, ಯಾಕೆಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ. ನೀವು ಮನೆಯಲ್ಲಿ ಮಾಡಿದರೆ ಅದೇನು ಪರವಾಗಿಲ್ಲ, ಆದರೆ ನಾವು ಅಂಗಡಿಯಲ್ಲಿ ತಂದಿರೋದನ್ನು ಸಾಣಿಸ್ಕೊಂಡೇ ಮಾಡಬೇಕು. ಹಾಗೆ ಕಡಲೆ ಹಿಟ್ಟು ಹಾಕಬೇಕು ಕಂಪಲ್ಸರಿ. ನಾನು ತಾಲಿಪಟ್ಟು ಮಾಡೋದಕ್ಕೆ ಕಂಪಲ್ಸರಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಲೇಬೇಕು, ಇಲ್ಲ ಅಂದರೆ ಕೂಡ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಅದು ಬೇರೆ ಥರನೇ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಅದು ರುಚಿಯಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಸ್ವಲ್ಪನೇ ಹಾಕೋಬೇಕು. ಅಂದರೆ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಅಜ್ವೈನ, ಇವು ಮೂರನ್ನು ಹಾಕ್ಕೊಂಡು ಏನು ಮಾಡಬೇಕು, ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇವಾಗ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ತಾಲಿಪಟ್ಟು. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ಮಧ್ಯದಲ್ಲಿ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕನ್ನು ಕೊಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ನೀರು ಒಮ್ಮೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಹದ ಗೊತ್ತಾಗುತ್ತೆ. ನೋಡಿ ನಾನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ, ಈ ಥರ ಸ್ವಲ್ಪ ಹಾಗೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಕಲರಿಗೆ ಬೇಕಂದರೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೋಬಹುದು. ನೋಡಿ ಈ ಥರನೇ ಕಲಿಸ್ಕೊಳ್ಳಿ, ಹಿಟ್ಟು ಗಂಟಾಗೋ ಚಾನ್ಸಸ್ ಇರೋದಿಲ್ಲ. ಈ ಥರ ಕಲಿಸೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ರೆಡಿ ಆಗ್ತಾ ಇದೆ ಹಿಟ್ಟು. ಪರ್ಫೆಕ್ಟ್ ಹಿಟ್ಟು ಆಗೋವರೆಗೂ ನೀವು ಇದೇ ಥರ ಮಾಡ್ಕೋಬೇಕು. ಸೋಡಾ ಕೂಡ ಹಾಕೋಬಹುದು ಫ್ರೆಂಡ್ಸ್, ನಿಮಗೆ ಇಷ್ಟ ಇದ್ದರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ರೆಡಿಯಾಗಿದೆ ಹಿಟ್ಟು, ಹಾಕ್ಕೊಳ್ಳೋಣ ಬನ್ನಿ. ಇವಾಗ ನಾನು ದೋಸೆ ತೆವೆನ ಏನು ಮಾಡಿದ್ದೀನಿ ಅದನ್ನು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫಸ್ಟಿಗೆ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದು ತಾಲಿಪಟ್ಟು ಹೇಳೋದಿಲ್ಲ. ಎಣ್ಣೆ ಹಚ್ಕೊಂಡು ಈ ಥರನೇ ಹಾಕ್ಕೋಬೇಕು, ತೀರಾ ದಿಪ್ಪಾಗಿ ಹಾಕ್ಕೋಬಾರ್ದು ಫ್ರೆಂಡ್ಸ್, ಈ ಥರನೇ ಹಾಕ್ಕೊಳ್ಳಿ. ಆಮೇಲೆ ದೋಸೆ ಹಾಕಿದ್ಮೇಲೆ ಈ ಥರ ತಿರುಗ್ತೀವಲ್ವ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸಲ ಹಾಕ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕೆ ಯಾವುದೇ ಥರ ಸ್ಪೂನ್ ಹಚ್ಚಬೇಡಿ ಅದ್ರ ಮೇಲೆ. ಈ ಥರ ಹಾಕ್ಕೊಂಡಾದ್ಮೇಲೆ ಮೇಲ್ಗಡೆ ನೀವು ಎಣ್ಣೆನೂ ಹಾಕ್ಕೋಬೋದು. ನೋಡಿ ಎಷ್ಟು ಸಲೀಸಾಗಿ ಬೇಗನೆ ಎದ್ಬಿಡುತ್ತದು. ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಿ ಸ್ಟಾರ್ಟಿಂಗ್, ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನೋಡಿ ಈ ಥರ ಬೇಯುತ್ತದು. ತೀರಾ ದಪ್ಪ ಗಟ್ಟಿ ಅನಿಸಿದರೆ ಹಿಟ್ಟನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀವು ತೆಳ್ಳಗಾಗಿ ಮಾಡ್ಕೋಬೋದು. ಈ ಥರ ದಪ್ಪ ಮಾಡ್ಕೋಬೇಕಂತೇನಿಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕಿದರೆ ತೆಳ್ಳಗಾಗುತ್ತೆ. ಹಾಗೆ ಇನ್ನೂ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ.
ಕಲರ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಹಸಿ ಉಳಿ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರೋದಿಲ್ಲ. ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇನ್ನೊಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೊಂದು ಹಾಕ್ಕೋಬೇಕಂದ್ರೂ ಕೂಡ ನೀವು ಏನು ಮಾಡಬೇಕು, ಎಣ್ಣೆ ಹಚ್ಕೊಳ್ಳೇಬೇಕು. ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಆದಮೇಲೆ ಹಾಕಬೇಕು ನೀವು. ನಂಗೊಂಚೂರು ಗಟ್ಟಿ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಈ ಥರ ವೆಜಿಟೇಬಲ್ಸ್ ಹಾಕಿ ಈ ಥರ ಮಾಡೋದ್ರಿಂದ ಅದು ತಿಂದು ನೋಡಿ ಒಂದ್ಸಲ ಯಾವ ಥರ ರುಚಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು. ನಿಮ್ಮ ಹತ್ರ ಅಷ್ಟು ವೆಜಿಟೇಬಲ್ಸ್ ಇದ್ದರೆ ಈಗಲೇ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ನಾನು ಯಾವುದೇ ಫುಡ್ ಕಲರ್ ಆಗಲಿ ಅರಿಶಿನ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ, ಆದ್ರೂ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಬೇಗನೆ ಎದ್ಬಿಡುತ್ತೆ. ತವಿಗೆ ಒಂಚೂರು ಹಚ್ಕೊಳ್ಳೋದಿಲ್ಲ, ಯಾಕೆಂದರೆ ಎಣ್ಣೆ ಹಚ್ಚಿರೋದ್ರಿಂದ ತವಿಗೆ ಒಂಚೂರು ಹಚ್ಕೊಳ್ಳೋದಿಲ್ಲ. ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ನಾವು ಈ ಥರ ತಿರುವು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಮತ್ತು ಸ್ವಲ್ಪ ಸಾಫ್ಟ್ ಇದ್ದಿದ್ದು ಒಳಗಡೆ ಸಾಫ್ಟು, ಹೊರಗಡೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಎಣ್ಣೆ ಹಚ್ಕೊಂಡು ಪ್ರೆಸ್ ಮಾಡಿ ಮಾಡಿ ನಾವು ತಿರ್ಕೋಬೇಕು. ಇದ್ರ ಜೊತೆಗೆ ನಾವು ಕಾಯಿ ಚಟ್ನಿನೂ ಮಾಡ್ಕೋತಾರೆ ಫ್ರೆಂಡ್ಸ್, ಇಲ್ಲ ಶೇಂಗಾ ಚಟ್ನಿನೂ ಮಾಡ್ಕೋತಾರೆ. ಇಲ್ಲ ಚಿಕ್ಕ ಮಕ್ಕಳು ತಿಂತಿದ್ರೆ ಅವರಿಗೆ ನಾವು ಸಾಸ್ ಹಾಕ್ಕೊಂಡು ಕೂಡ ಕೊಡ್ಬೋದು. ಟೊಮೆಟೊ ಸಾಸ್ ಇದ್ದರೆ ಅದ್ರ ಜೊತೆಗೂ ಕಾಂಬಿನೇಷನ್ ಕರೆಕ್ಟಾಗಿ ಬರುತ್ತೆ. ಹಾಗೆ ದೊಡ್ಡವರು ತಿಂತಿದ್ರೆ, ಅಜ್ಜಿಗಳು ತಿಂತಿದ್ರೆ ಅದ್ರ ಜೊತೆಗೆ ನಾವು ಮೊಸರು ಮತ್ತು ಹಿಂಡಿನೂ ಕೂಡ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವತ್ತು ಬೇಕಾದರೂ ಯೂಸ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗಾದರೆ ಸಾಸ್ ಹಾಕ್ಕೊಡಿ, ಹಾಗೆ ದೊಡ್ಡವರಿಗಾದರೆ ಶೇಂಗಾ ಚಟ್ನಿ ಮತ್ತು ಮೊಸರು ಹಾಕ್ಕೊಡಿ. ಹಾಗೆ ಮೀಡಿಯಮ್ ನಿಮ್ಗೆ ಇಷ್ಟ ಇದ್ದರೆ ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದು. ಮೂರತ್ರ ಕಾಂಬಿನೇಷನ್ ಕರೆಕ್ಟಾಗಿ ಬರುತ್ತೆ ಇದ್ರ ಜೊತೆಗೆ. ನಾನು ಮೂರೂ ಟ್ರೈ ಮಾಡೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡ್ತಾಯಿರಿ, ಬೇರೆಯವರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ. ಹಾಗೆ ನಮ್ಮ ಚಾನಲ್ನ ಇನ್ನಷ್ಟು ಬೆಳೀತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.